ನಮಸ್ಕಾರ. ಅಕ್ಕಿ ಹಪ್ಪಳವನ್ನು ಹಲವು ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ನಾನು 2 ವಿಧದಲ್ಲಿ ಮಾಡುವ ವಿಧಾನವನ್ನು ಕವನವನ್ನಾಗಿ ರಚಿಸಿ ಹಾಡಿದ್ದೇನೆ. ಶೀರ್ಷಿಕೆ ಅಕ್ಕಿ ಹಪ್ಪಳ. ಅಕ್ಕಿ ಹಪ್ಪಳ ಮಾಡುತ್ತಲಿಂದು ಸಿಕ್ಕಿದ ಬಿಸಿಲನ್ನು ಬಳಸುವೆನೆಂದು. ಅಕ್ಕಿ ಹಪ್ಪಳ ಮಾಡುತ್ತಲಿಂದು ಸಿಕ್ಕಿದ ಬಿಸಿಲನ್ನು ಬಳಸುವೆನೆಂದು. ನೆನೆಸಿದ ಅಕ್ಕಿಯ ಕಡೆದೆನು ಮುಂದು ಪಕ್ಕಕ್ಕಿಟ್ಟೆನು ಹುಳಿ ಬರಲೆಂದು. ನೆನೆಸಿದ ಅಕ್ಕಿಯ ಕಡೆದೆನು ಮುಂದು ಪಕ್ಕಕ್ಕಿಟ್ಟೆನು ಹುಳಿ ಬರಲೆಂದು. ಅಕ್ಕಿ ಹಪ್ಪಳ ಮಾಡುತ್ತಲಿಂದು ಚಿಕ್ಕ ತಟ್ಟೆಯ ಬಳಸಿದೆ ತಂದು. ಚಿಕ್ಕ ತಟ್ಟೆಯ ಬಳಸಿದೆ ತಂದು ಪಕ್ಕನೆ ಎಣ್ಣೆಯ ಸವರಿದೆ ನಿಂದು. ಪಕ್ಕನೆ ಎಣ್ಣೆಯ ಸವರಿದೆ ನಿಂದು. ಹಿಟ್ಟನ್ನು ತೊಳೆಸಿದೆ ಹೊಯ್ಯಲಿಕ್ಕೆಂದು. ಹಿಟ್ಟನ್ನು ತೊಳೆಸಿದೆ ಹೊಯ್ಯಲಿಕ್ಕೆಂದು. ಹಿಟ್ಟೆನು ಅಬೆಯಲಿ ಬೇಯಲಿಕೆಂದು. ಹಿಟ್ಟನು ಅಬೆಯಲಿ ಬೇಯಲಿ ಎಂದು. ಬಿಟ್ಟ ಬದಿಯನ್ನು ಎಬ್ಬಿಸಿ ಬಂದು. ಬಿಟ್ಟ ಬದಿಯನ್ನು ಎಬ್ಬಿಸಿ ಬಂದು ತಟ್ಟನೆ ಹರಡಿದೆ ಎಲೆಯನ್ನು ತಂದು. ತಟ್ಟನೆ ಹರಡಿದೆ ಮುಂಡಿ ಎಲೆಯನ್ನು ತಂದು. ಬಿಟ್ಟ ಬದಿಯನ್ನು ಎಬ್ಬಿಸಿ ಬಂದು ತಟ್ಟನೆ ಹರಡಿದೆ ಎಲೆಯನ್ನು ತಂದು. ಚೊಕ್ಕನೆ ಒಣಗಿತು ಬೇಗೆಗೆ ನೊಂದು. ಚೊಕ್ಕನೆ ಒಣಗಿತು ಬೇಗೆಗೆ ನೊಂದು. ಮಿಕ್ಕದೆ ಮುಗಿಯಿತು ಕರೆಯುತ್ತ ತಿಂದು. ಮಿಕ್ಕದೆ ಮುಗಿಯಿತು ಕರೆಯುತ್ತ ತಿಂದು. ಅಕ್ಕಿ ಹಪ್ಪಳ ಮಾಡುತ್ತಲಿಂದು ಸಿಕ್ಕಿದ ಬಿಸಿಲನ್ನು ಬಳಸುವೆನೆಂದು. ಅಕ್ಕಿ ಹಪ್ಪಳ ಮಾಡುತ್ತಲಿಂದು ಸಿಕ್ಕಿದ ಬಿಸಿಲನ್ನು ಬಳಸುವೆನೆಂದು. ಧನ್ಯವಾದಗಳು. ಅಕ್ಕಿಯಲ್ಲಿ ಮಾಡುವರು ಹಪ್ಪಳವ ವಿಧ ವಿಧದಿ. ಅಕ್ಕಿಯಲ್ಲಿ ಮಾಡುವರು ಹಪ್ಪಳವ ವಿಧ ವಿಧದಿ. ಉಕ್ಕುತಲೆ ನೀರಿನಲ್ಲಿ ಪುಡಿಯನ್ನು ಬೆರೆಸಿ. ಉಕ್ಕುತಲೆ ನೀರಿನಲ್ಲಿ ಪುಡಿಯನ್ನು ಬೆರೆಸಿ. ಲೆಕ್ಕಿಸುತ್ತ ಉಪ್ಪು ಹುಳಿ ಬೆರೆಸುತ್ತಲೆ ಉಂಡೆಯನು. ಲೆಕ್ಕಿಸುತ್ತ ಉಪ್ಪು ಹುಳಿ ಬೆರೆಸುತ್ತಲೆ ಉಂಡೆಯನು. ಪಕ್ಕನೆಯೇ ಒತ್ತುವುದು ಯೋಗಸುತೆಯೇ. ಪಕ್ಕನೆಯೇ ಒತ್ತುವುದು ಯೋಗಸುತೆಯೇ. ಉರಿಬಿಸಿಲ ಬೇಗೆಯಲ್ಲಿ ಹರಡುತ್ತಲೆ ಅಂಗಳದಿ. ಉರಿಬಿಸಿಲ ಬೇಗೆಯಲ್ಲಿ ಹರಡುತ್ತಲೆ ಅಂಗಳದಿ. ಪರಪರನೆ ಒಣಗುತ್ತಲೆ ತಾಪದಲ್ಲಿ ಸಿಲುಕಿ. ಪರಪರನೆ ಒಣಗುತ್ತಲೆ ತಾಪದಲ್ಲಿ ಸಿಲುಕಿ. ಗರಿಗರಿಯ ಹಪ್ಪಳವ ಎಣ್ಣೆಯಲ್ಲಿ ಕರೆಯುತ್ತಲಿ. ಗರಿಗರಿಯ ಹಪ್ಪಳವ ಎಣ್ಣೆಯಲ್ಲಿ ಕರೆಯುತ್ತಲಿ. ಕರುಕುರುನೆ ತಿನ್ನುವುದು ಯೋಗಸುತೆಯೇ. ಕರುಕುರುನೆ ತಿನ್ನುವುದು ಯೋಗಸುತೆಯೇ. ಧನ್ಯವಾದಗಳು.
ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.